ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಮರ್ಯಾದೆ ರಾಮಣ್ಣ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಐಶ್ವರ್ಯ ಮೊಬೈಲ್ ನೋಡ್ತಿರ್ಬೇಕಾದ್ರೆ ಆ ಕಡೆ ಡ್ರೈವರ್ 10 ಸಲ ಕಾಲ್ ಮಾಡಿರ್ತಾನೆ. ಓ ಮೈ ಗಾಡ್, ಡ್ರೈವರ್ದು 10 ಮಿಸ್ ಕಾಲ್ ಆಗಿದೆಯಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ರಾಮಣ್ಣನ ಮುಖ ನೋಡಿಕೊಂಡು ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾ ಇರ್ತಾಳೆ. ಎಲ್ಲ ಇವನಿಂದಲೇ ಆಗಿದ್ದು. ಇವನ ಮುಖ ನೋಡ್ತಾ ಇದ್ದರೆ ಕಲ್ ತಾಂಡಿ ಎತ್ತಾಕಬೇಕು ಅನ್ನೋಷ್ಟು ಕೋಪ ನನಗೆ ಬರ್ತಾ ಇದೆ. ಆದರೆ ಏನು ಮಾಡಲಿ, ಇವತ್ತೊಂದಿನ ಸಹಿಸ್ಕೊಂಡು ಹೊರಗಡೆ ಹೋಗಿ ಮಲ್ಕೋತೀನಿ, ಅಟ್ಲೀಸ್ಟ್ ಮೈಂಡ್ ಆದರೂ ಫ್ರೆಶ್ ಮಾಡ್ಕೋತೀನಿ ಅಂತ ತನ್ನ ಹಾಸಿಗೆ ದಿಂಬು ಎಲ್ಲನೂ ತೊಗೊಂಡು ಹಾಲಲ್ಲಿ ಬಂದು ಮಲ್ಕೋತಾಳೆ. ಹೀಗೆ ಬೆಳಗಾಗಿದ್ರು ಸಹ ಎಚ್ಚರಿಕೆ ಆಗದೆ ತನ್ನ ಪಾಡಿಗೆ ತಾನು ಐಶ್ವರ್ಯ ಮಲಗಿರಬೇಕಾದ್ರೆ ಇನ್ನೊಂದು ಕಡೆ ಜಯಮ್ಮ ಎದ್ದು ಪೂಜೆಗೆ ರೆಡಿ ಮಾಡ್ತಾ ಇರ್ತಾಳೆ. ಆಕೆ ಮಾವಿನ ಎಲೆ ಮತ್ತು ನೀರನ್ನ ತಗೊಂಡು ಮನೆಗೆಲ್ಲ ಸೊಕ್ಕಿಸ್ತಿರ್ಬೇಕಾದ್ರೆ ಇವಳನ್ನ ನೋಡಿ ಬೈಕೋತಾ ಇರ್ತಾಳೆ. ಈ ಪ್ಯಾಟೆ ಸುಬ್ಬಿ 8 ಗಂಟೆ ಆದರೂ ಸಹ ಇನ್ನೂ ಎದ್ದಿಲ್ವಲ್ಲ, ಏನು ಮಾಡೋದು ಅಂತ ರಾಮಣ್ಣನ ಕೂಗ್ತಾ ಇರ್ತಾಳೆ. ಏನವ ಅಂತ ರಾಮಣ್ಣ ಬಂದಿರಬೇಕಾದ್ರೆ ನೋಡ್ದ ಈ ಪ್ಯಾಟೆ ಸುಬ್ಬಿ ಸೂರ್ಯ ನತ್ತಿ ಮೇಲೆ ಬಂದರೂ ಸಹ ಇನ್ನೂ ಎದ್ದಿಲ್ಲ, ಈ ಥರ ಕಾಲು ಚಾಚ್ಕೊಂಡು ಮಲಗಿದ್ರೆ ಹೆಣ್ಮಕ್ಳು ಎಷ್ಟು ದರಿದ್ರ ಮನೆಗೆ ಅಂತ ಬೈತಾ ಇರ್ತಾಳೆ. ಹಾಗೆ ರಾಮಣ್ಣ ಇರವ ಅಂತ ಅಂದ್ಬಿಟ್ಟು ಐಶು ಎದಳು ಎದಳು ಅಂತ ಕೂಗ್ತಾ ಇದ್ರೆ ತನ್ನ ಪಾಡಿಗೆ ತಾನು ಐಶ್ವರ್ಯ ಸುಮ್ಮನೆ ಮಲಗಿರ್ತಾಳೆ. ಇಂಥರೊಬ್ರು ಹಟ್ಟಿಲಿ ಎಣ್ಣೆಕ್ಳು ಇದ್ದರೆ ದರಿದ್ರ ಅಂಟುತ್ತೆ ಮನೆಗೆ, ಮಾಡ್ತೀನಿ ಇವಳಿಗೆ ಅಂದ್ಬಿಟ್ಟು ಕೈಯಲ್ಲಿರೋ ನೀರನ್ನ ಉಯ್ಯೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಜ್ಜಿ ಬರ್ತಾರೆ. ಜೈ ಜೈ ಯಾಕಮ್ಮಿ, ಆಟಲ್ಲಿ ಬೆಳೆದಿರೋ ಹುಡುಗಿ ಸುಮ್ಮನಿರಮ್ಮಿ, ಮಲ್ಕಳ್ಳಿ, ಸ್ವಲ್ಪ ಹೊತ್ತು ಮಲ್ಕಳ್ಳಿ ಅಂತ ಅನ್ಬೇಕಾದ್ರೆ ಯಾಕತ್ತಮ್ಮ, ನನಗೊಂದು ನ್ಯಾಯ ಇವಳಿಗೊಂದು ನ್ಯಾಯನ, ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ 3:15ಗೆ ಎದ್ದಾಳಿಸ್ತಿದ್ರಿ, ಸಿಕ್ಕಾಬಟ್ಟೆ ಕೆಲಸ ಕೊಡ್ತಿದ್ರಿ, ಅರ್ಧ ಗಂಟೆ ಎದ್ದಾಳೋದು ಲೇಟ್ ಆದರೆ ಉಕ್ಕು ತುಂಬ ನೀರನ್ನ ಉಗ್ತಾ ಇದ್ರಿ ಬಕೆಟಲ್ಲಿ ತಗೊಂಡು, ಯಾಕೆ ಅದೆಲ್ಲ ಮರ್ತೋಯ್ತಾ, ನಿಮ್ಮ ಮುದುಕು ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ನನಗೆ ಅಂತ ರಾಮಣ್ಣನ ಹತ್ರ ಜಯಮ್ಮ ಹೇಳ್ತಾ ಇರ್ತಾಳೆ. ಹಾಗೆ ರಾಮಣ್ಣ ತುಂಬ ಆಶ್ಚರ್ಯದಿಂದ ಇಷ್ಟೆಲ್ಲ ಮುದುಕು ನಿನಗೆ ಟಾರ್ಚರ್ ಕೊಟ್ಟಿದ್ಯವ್ವ ಅಂದಾಗ ಊಡ ಅಂತ ಅನ್ಬೇಕಾದ್ರೆ ಏನು ಮುದುಕು ನಮ್ಮವ್ವನಿಗೆ ಇಷ್ಟೆಲ್ಲ ಟಾರ್ಚರ್ ಕೊಟ್ಟ ಅಂತ ಅಂದಾಗ ಅಜ್ಜಿ ಬೈತಾ ಇರ್ತಾರೆ. ಪಲ್ಲಿ ಮುದೇವಿ ಬಾಯಿ ಮುಚ್ಚುಡ, ಅಲ್ಲ ಕಣೆ ಜಯ್ಯ, ಅಲ್ಲ ಹಳೆ ಕಾಲದನ್ನೆಲ್ಲನೂ ಸಹ ಈಗ ಯಾಕೆ ಎತ್ತಿದೀಯಾ, ನಾನು ನಿನಗೆ ಆ ರೀತಿ ತೊಂದರೆ ಕೊಟ್ಟೆ ಅಂತ ನಿನ್ನ ಸೊಸೆಗೆ ನೀನು ಈ ರೀತಿ ಟಾರ್ಚರ್ ಕೊಡ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಆಗಿನ ಕಾಲದಲ್ಲಿ 3 ಗಂಟೆ ರಾತ್ರಿಗೆ ಎದ್ದೋಗಿ ಹೊಲದಲ್ಲಿ ಹುಲ್ ಕಿತ್ಕಬ ಅಂತ ಹೇಳ್ತಾ ಇದ್ದೆ, ಹಂಗಂತ ಈಗ ಈ ಹುಡುಗಿರಿಗೆ ಹೇಳೋಕ್ಕಾಗುತ್ತಾ ಅಂತ ಅಂದಾಗ ಸರಿಯಾಗಿ ಹೇಳ್ತೀರಾ ಬಿಡಿ ಅತ್ತೆವ್ವ, ನನಗೊಂದು ನ್ಯಾಯ ಇವಳಿಗೊಂದು ನ್ಯಾಯನ, ಹೇಗೆ ಗೆಡ್ಡೆ ತಿಮ್ಮಿ ಎದಾಳೆ ಮೇಕೆ ಎದಾಳ್ತಿ ಇಲ್ವೋ ಅಂತ ಆವಾಜ್ ಆಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮಾವ ಜಗನ್ನಾಥ್ ಬರ್ತಾರೆ. ಯಾಕಮ್ಮಿ ಈ ರೀತಿ ಕಿರ್ಚಾಡ್ತಿದೀಯಾ, ಪಾಪ ಕೂಸು ಮಲ್ಕೊಳ್ಳಿ ಬಿಡು ಅಂತ ಅಂದಾಗ ಏನು ಕೂಸು, ಇದು ಕೂಸ, ಅವ್ವ ಮಗ ಸೇರ್ಕೊಂಡು ಒಂದು ಜೋಕಾಲಿನ ಕಟ್ಬಿಡು, ಇವಳನ್ನ ತೂಗ್ಬಿಡಿ ಇಬ್ಬರು ಸೇರ್ಕೊಂಡು ಅಂತ ಅಂದಾಗ ಸುಮ್ಮನೆ ರಮ್ಮಿ ಮಲ್ಕೊಂಡ್ರು ಮಲ್ಕೋತಾಳೆ. ಅದನ್ನೇ ಪ್ರೀತಿಯಿಂದ ಎದಾಳಿಸು, ಅದ್ಯಾಕೆ ಹಂಗೆ ಕಿರ್ಚಾಡ್ತಿದ್ಯಾ ಅಂತ ಅಂದಾಗ ಈ ಗಂಡ ತಿಮ್ಮಿಗೆ ಪ್ರೀತಿಯಿಂದ ಬೇರೆ ಕರೀತಾರ ಥೂಳ್ ಬಾಯಿಗೆ ಅಂತ ಈ ಕಡೆ ಜಯಮ್ಮ ಬೈತಾ ಇರ್ತಾಳೆ. ಹಾಗೆ ಹೋಗಿ ನಿಮ್ಮ ಹಾರ್ಮೋನಿಯಂ ತಗೊಬಂದು ಬಾರಿಸಿ ಇವಳು ಎದಳ್ಳಿ ಅಂತ ಅಂದಾಗ ಕರೆಕ್ಟಾಗಿ ಹೇಳ್ತಾ ಇದೀಯಾ, ಅವತ್ತರೆಗೆ ಎದ್ದು ತಾಲೀಮಾಗಿಲ್ಲ, ನಾನು ಹೋಗಿ ಹಾರ್ಮೋನಿಯಂ ತಂದು ಬಾರಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಳ್ಳ ಅಂತ ಜಗನ್ನಾಥ್ ಕೇಳ್ತಾ ಇರ್ತಾನೆ. ಹಾಗೆ ಜೊತೆ ಹಾರ್ಮೋನಿಯಂ ತಂದುಕೊಟ್ಟಾಗ ಈ ಕಡೆ 3ನೇ ಮನೇಲಿ ಕೂತ್ಕೊಂಡು ಜಗನ್ನಾಥ್ ಏಳು ಮಲ್ಲಿಗೆ ತೋಟದವಳೆ ಅಂತ ಸಾಂಗ್ ಆಡ್ಕೊಂಡು ಹಾರ್ಮೋನಿಯಂ ಬಾರಿಸಿದ್ರು ಸಹ ತನ್ನ ಪಾಡಿಗೆ ತಾನು ಈ ಕಡೆ ಐಶ್ವರ್ಯ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಹಾಗೆ ಅವ್ವ ನೀನು ಹೇಳು ಅಂತ ಅಂದಾಗ ಅಜ್ಜಿನೂ ಸಹ ಸೇರಿಕೊಂಡು ಏಳು ಏಳು ಎದ್ದೇಳು ಮಲ್ಲಿಗೆ ತೂಕದವಳೆ ಅಂತ ಹಾರ್ಮೋನಿಯಂ ಬಾರಿಸ್ತಾ ಇದ್ರೆ ತನ್ನ ಪಾಡಿಗೆ ತಾನು ಐಶು ಸಿಕ್ಕಾಬಟ್ಟೆ ನಿದ್ದೆ ಮಾಡ್ತಾ ಇದ್ರೆ ಜಯಮ್ಮನಿಗಂತೂ ಸಿಕ್ಕಾಬಟ್ಟೆ ಕೋಪದ ಮೇಲೆ ಕೋಪ ಬರ್ತಾ ಇರುತ್ತೆ. ಹಾಗೆ ಬಿರ್ಬಿರ್ನೆ ಏಳೆ ಮಲ್ಲಿಗೆ ತೂಕದವಳೆ ಅಂತ ಹಾರ್ಮೋನಿಯಂ ಎಷ್ಟು ಬಾರಿಸಿದ್ರು ಸಹ ತನಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಐಶು ನಿದ್ದೆ ಮಾಡ್ತಿದ್ರೆ ಈ ಕಡೆ ಜಯಮ್ಮ ಸಿಕ್ಕಾಪಟ್ಟೆ ಹುರ್ಕೊಂಡು ಬೇರೆಯವರ ಕೆಲಸ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇರ್ತಾಳೆ. ಜಯಮ್ಮ ದೊಡ್ಡ ಬಕೆಟಲ್ಲಿ ನೀರು ನೋಡ್ಬಿಟ್ಟು ಉಡೇ ರಾಮಣ್ಣ ಹಬ್ಬ ಇಲ್ಲಿ ಈ ಬಕೆಟಲ್ಲಿ ನೀರು ತಗೊಂಡು ಅವಳು ಮುಗಿದ ಮೇಲೆ ಕೆರ್ಚಿಲ್ಲ ಅಂತ ಅನ್ಬೇಕಾದ್ರೆ ಏನವ್ವ ಈ ರೀತಿ ಹೇಳ್ತಿದ್ಯಾ ಅಂತ ಅಂದಾಗ ಈಗೇನು ಅವನ ಮಾತು ಕೇಳ್ತೀಯ ಇಲ್ವೋ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಂದ್ಬಿಟ್ಟು ಬಕೆಟ್ ತುಂಬ ನೀರು ತಗೊಂಡು ಐಶು ಮೇಲೆ ಎರ್ಚಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಅಜ್ಜಿನೂ ಮತ್ತೆ ಹಾಗೆ ಮಾವನು ಬೇಡ ಬೇಡ ಪ್ಲೀಸ್ ಕಣೋ ಬೇಡ, ಹಾಗೆ ಎದಳ್ಸೋಣ ಅಂತ ಅನ್ಬೇಕಾದ್ರೆ ಇಲ್ಲ ನಮ್ಮವ್ವ ಹೇಳಿದ್ದೆ ವೇದ ವಾಕ್ಯ ಅಂತ ಅಂದ್ಬಿಟ್ಟು ಬಕೆಟಲ್ಲಿರೋ ನೀರು ತಗೊಂಡು ಐಶ್ವರ್ಯನ ಮೇಲೆ ಚೆಲ್ಲಿದ ತಕ್ಷಣ ಸಡನ್ನಾಗಿ ಗಾಬರಿಯಿಂದ ಐಶ್ವರ್ಯ ಎದ್ಬಿಡ್ತಾಳೆ. ಹಾಗೆ ಐಶ್ವರ್ಯ ಗುರಾಯಿಸ್ಕೊಂಡು ನೋಡ್ತಿರ್ಬೇಕಾದ್ರೆ ಯಾಕಮ್ಮಿ ನನ್ನನ್ನು ಈ ರೀತಿ ಗುರಾಯಿಸ್ತಿದೀಯಾ ಅಂತ ಜಯಮ್ಮ ಕೇಳ್ತಾ ಇರ್ತಾಳೆ. ಹಾಗೆ ಐಶು ಕೋಪ ಮಾಡ್ಕೊಂಡು ಯಾಕೋ ನೀನು ನನ್ನ ಮೇಕೆ ನೀರಿರ್ತೆ ಅಂತ ಅನ್ಬೇಕಾದ್ರೆ ಇಷ್ಟೊತ್ತಾದರೂ ಹಟ್ಟಿಲಿ ಈ ರೀತಿ ಬಿತ್ಕೊಂಡಿದ್ರೆ ನಮ್ಮ ಹಟ್ಟಿಗೆ ದರಿದ್ರ ಸುತ್ತಲ್ವಾ ಅಂತ ಜಯಮ್ಮ ಕೂಗಾಡ್ತಾ ಇರ್ತಾರೆ. ಹಾಗೆ ಒತ್ತಾರನೇ ಎದ್ದು ಕೇಮೆ ಮಾಡಿ ಕಾಫಿ ಗಿಫಿ ಕೊಟ್ಟು ಬೇರೆ ಏನಾದರೂ ಕೆಲಸ ಮಾಡೋದ್ಬಿಟ್ಟು ಇನ್ನೂ ಬಿತ್ಕೊಂಡಿದ್ಯಾ ಅಂತ ಅಂದಾಗ ಐಶು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಈ ನನಗೆ ಮುಖಕ್ಕೆ ನೀನು ತಣ್ಣೀರು ಹಚ್ಚುತ್ತೀಯ, ನಿನ್ನನ್ನು ಬಿಡಲ್ಲ ಅಂತ ಬಕೆಟಲ್ಲಿರೋ ನೀರು ತಂದು ರಾಮಣ್ಣಗೆ ಎಷ್ಟಕ್ಕೆ ಹೋಗ್ತಿರ್ಬೇಕಾದ್ರೆ ಪ್ಲೀಸ್ ಎಲ್ಲರೂ ಸೇರಿಕೊಂಡು ನನ್ನನ್ನು ನೀರು ಹಾಕಕ್ಕೆ ಹೇಳಿದ್ರು, ನೀನು ಎಷ್ಟು ಕೂಗಿದ್ರು ಎದ್ದಾಳಲಿಲ್ವಲ್ಲ, ಅದಕ್ಕೆ ಹಿಂಗೆ ಮಾಡಿದೆ ಕಣಮ್ಮಿ, ನನ್ನ ಮೈ ಮೇಲೆ ನೀರು ಹಾಕಬೇಡ ಅಂತ ಅಂದಾಗ ನಾನು ಕಾಲು ಹಿಡ್ಕೊಂಡು ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ, ಇವತ್ತು ನಿನ್ನ ಮೇಲೆ ನೀರು ಹಾಕ್ತೀನಿ ಅಂತ ಐಶ್ವರ್ಯ ಬಕೆಟಲ್ಲಿ ನೀರು ತಗೊಂಡು ಎರ್ಚಕ್ಕೆ ಹೋಗ್ತಿರ್ಬೇಕಾದ್ರೆ ರಾಮಣ್ಣ ಓಡೋಡಿ ಹೋಗ್ತಾ ಇರ್ತಾನೆ. ಅವರಿಬ್ಬರು ಆಟ ಆಡೋದನ್ನು ನೋಡಿ ಅಜ್ಜಿ
ಇಬ್ಬರು ಎಷ್ಟು ಚೆನ್ನಾಗಿ ಜೋಡಿ ಹಕ್ಕಿಗಳು ಆಟ ಆಡ್ತಿದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಅಂದಾಗ ಜಯಮ್ಮ ಬೈತಾ ಇರ್ತಾಳೆ. ನಿಮ್ಮ ವಯಸ್ಸಿನ ಮಾತನ್ನ ಒಂದು ಅರ್ಥ ಆಗ್ತಿಲ್ಲ ಅಂತ ಬೈಕೊಂಡು ಸುಮ್ಮನೆ ಇರಮ್ಮಿ ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಜಯಮ್ಮ ಏನು ಆಟಗಳು ಆಡ್ತಾ ಇದ್ದೀರಾ, ಬೇರೆ ಕ್ಯಾಮೆ ಇದೆ ನೋಡ್ಕೊ ಹೋಗು ರಾಮಣ್ಣ ಅಂತ ಅನ್ಬೇಕಾದ್ರೆ ಸರಿಯವ್ವ ಅಂತ ಹೋಗ್ತಿರ್ಬೇಕಾದ್ರೆ ಎಲ್ಲಿಗೂ ಹೋಗ್ತಿದ್ಯೋ ನಿಂತ್ಕೊಳ್ಳೋ ಹೂಕಣವ ಅಂತ ಬೈಕೊಂಡು ಕೈಲಿರೋ ನೀರನ್ನ ಈ ಕಡೆ ರಾಮಣ್ಣಗೆ ಉಗ್ಗಕ್ಕೆ ಹೋಗ್ತಿರ್ಬೇಕಾದ್ರೆ ಅವನು ತಪ್ಪಿಸ್ಕೊತಾನೆ. ಈ ಕಡೆ ಕೈಲಿರೋ ನೀರನ್ನ ತನ್ನ ಮಾವ ಜಗನ್ನಾಥ್ಗೆ ಹಾಕಿದ ತಕ್ಷಣ ಎಲ್ಲರೂ ಬೆಚ್ಚಿ ಬಿದ್ದು ನೋಡ್ತಾ ಇದ್ರೆ ಈ ಕಡೆ ಅಜ್ಜಿ ಮಾತ್ರ ಸಿಕ್ಕಾಬಟ್ಟೆ ಖುಷಿಯಿಂದ ಜಗ ಏನು ಅಂತ ನಗಾಡ್ತಾ ಇರ್ತಾರೆ. ಹಾಗೆ ಐಶ್ವರ್ಯ ಕೋಪ ಮಾಡಿಕೊಂಡು ಕೈಲಿರೋ ಬಕೆಟ್ನ ಎಸ್ತು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಜಗನ್ನಾಥ್ ಹೇಳ್ತಾ ಇರ್ತಾನೆ, ನೋಡು ರಾಮಣ್ಣ, ನಾಳೆಯಿಂದ ಎದ್ದಾಳ್ಸೋಕ್ಕೆ ಈ ಥರ ನೀರಿಗೆ ಬಿಡಕಣೋ, ದೊಡ್ಡದೊಂದು ಹಾರ್ಮೋನಿಯಂ ತಂದಿರ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗೌತಮ್ ಬ್ಯಾಂಗ್ಳೂರಿಂದ ಐಶ್ವರ್ಯನ ಕರ್ಕೊಂಡು ಹೋಗ್ಬೇಕಂತ ಹಳ್ಳಿಗೆ ಬರ್ತಾನೆ. ಬಂದವನು ಅಲ್ಲೊಂದು ಹಳ್ಳಿ ಮರದ ಹತ್ರ ನಿಲ್ಲಿಸೋ ಕಾರ್ ಅಂತ ಡ್ರೈವರ್ಗೆ ಹೇಳ್ತಾ ಇರ್ತಾನೆ. ಹಾಗೆ ಗೌತಮ್ ಅಸಿಸ್ಟೆಂಟ್ ಕೇಳ್ತಾ ಇರ್ತಾನೆ, ಅಲ್ಲ ಬಾಸ್, ನಾವು ಬೇಗ ಬಂದುಬಿಟ್ಟಿದ್ದೀವಲ್ಲ, ಇನ್ನೂ ಊರಿನ ಜನಗಳೆಲ್ಲ ಎದ್ದೇ ಇರಲ್ಲ ಅಂತ ಅಂದಾಗ ನಮ್ಮ ಕೆಲಸನ ಬೇಗ ಮುಗಿಸ್ಕೋಬೇಕು, ಅದಕ್ಕೆ ಬಂದಿದ್ದೀನಿ ಅಂತ ಹೇಳಬೇಕಾದ್ರೆ ಅದನ್ನು ಸರಿ ಬಾಸ್, ಆದರೆ ಐಶ್ವರ್ಯ ಮೇಡಮು ಸಿಟಿಲಿ ಹುಟ್ಟಿ ಬೆಳೆದವರು ಇಷ್ಟು ಬೇಗ ಎದ್ದಿರ್ತಾರ, ಅಷ್ಟಕ್ಕೂ ಎಕ್ಸಾಕ್ಟಾಗಿ ನಾವು ಇಲ್ಲಿ ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಅಂತ ಬಾಸ್ನ ಈ ಕಡೆ ಅಸಿಸ್ಟೆಂಟ್ ಕೇಳ್ತಾ ಇರ್ತಾನೆ. ಹಾಗೆ ಗೌತಮ್ ಆಶ್ಚರ್ಯದಿಂದ ಏನೋ ಕೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ ಎಕ್ಸಾಕ್ಟಾಗಿ ನಾವು ಇಲ್ಲಿ ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಬಾಸ್ ಅನ್ಬೇಕಾದ್ರೆ ವೆಯ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಗೌತಮ್ ಜೋಕ್ ಮಾಡ್ತಾ ಇರ್ತಾನೆ. ಅಯ್ಯೋ ಬಾಸ್, ಜೋಕ್ ಮಾಡಬೇಡಿ, ಇದು ರಾಮಣ್ಣನ ಹಳ್ಳಿ, ನಿಜವಾಗ್ಲೂ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದರೆ ಸರ್ರಿಗೆ ಜನಗಳು ನಮಗೆ ಗುಮ್ಗುಟ್ಟು ತರ್ತಾರೆ ಅಂತ ಅನ್ಬೇಕಾದ್ರೆ ಅವ್ರ ಕುಟ್ಯಾಕೋ ನಾವು ಗುಮ್ಮಿಸ್ಕೋಬೇಕು, ನಾವೇನಿಲ್ಲಿ ಜಗಳಾಡಕ್ಕೆ ಬಂದಿದ್ದೀವ ಅಂತ ಗೌತಮ್ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಊರಿನ ಜನಗಳೆಲ್ಲವ ಬೇವಿನ ಕಡ್ಡಿನ ತೊಗೊಂಡು ಹಲ್ಲುಚ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಅಲ್ಲೊಬ್ಬ ಹಲ್ಲುಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ಮನುಷ್ಯ ಬಂದು ಕೇಳ್ತಾನೆ. ಹಾಗೆ ಮನುಷ್ಯ ಬಂದು ನೀವೇನು ಈ ಊರಿಗೆ ಹೊಸಬ್ರ ಅಂತ ಅಂದಾಗ ಈ ಕಡೆ ಗೌತಮ್ ಅಸಿಸ್ಟೆಂಟು ಹೌದು ಸರ್ ನಾವು ಹೊಸಬ್ರು ಅಂದಾಗ ಏನಕ್ಕೆ ಬಂದಿದ್ದೀರಾ ಅಂತ ಅನ್ಬೇಕಾದ್ರೆ ಅಲ್ಲಿರೋ ಶಿವನ ದೇವಸ್ಥಾನಕ್ಕೆ ಹೋಗಬೇಕು, ರಶ್ ಇರುತ್ತೆ ಅಂತ ಬೇಗ ಬಂದಿದ್ದೀವಿ ಅಂತ ಈ ಕಡೆ ಅಸಿಸ್ಟೆಂಟ್ ಹೇಳ್ತಿರ್ಬೇಕಾದ್ರೆ ಹಂಗೇನಿಲ್ಲಪ್ಪ, ನಮ್ಮೂರಲ್ಲಿ ಯಾವತ್ತೂ ರಶ್ ಇಲ್ಲ, ಕ್ಯಾಮೆ ಎಲ್ಲ ಮುಗಿಸ್ಕೊಂಡು ಜನಗಳು 11 ಗಂಟೆಗೆ ದೇವಸ್ಥಾನಕ್ಕೆ ಬರ್ತಾರೆ, ನೀವು ಯಾಕೆ ಇಷ್ಟು ಬೇಗ ಬಂದಿದ್ದೀರಾ ಅಂತ ಅಂದಾಗ ಅದೆಲ್ಲ ಸರಿ ಅಣ್ಣ, ಇಲ್ಲೇನಾದರೂ ತುಂಬ ಚೆನ್ನಾಗಿ ಯಾರಾದರೂ ಟೀ ಮಾಡ್ತಾರೆ ಅಂದಾಗ ಹಿಂಗೆ ಬಲಕ್ಕೆ ಹೋಗಿ ಎಡಕ್ಕೆ ಹೋಗಿ ಅಲ್ಲಿ ತುಂಬ ಚೆನ್ನಾಗಿ ಬೆಲ್ಲ ಟೀ ಮಾಡ್ತಾರೆ, ಕುಡಿ ಹೋಗಿ ಅಂತ ಆ ಮನುಷ್ಯ ಹೇಳಿ ಹೊರಟೋಗ್ತಿರ್ಬೇಕಾದ್ರೆ ಬಾಸ್ ಬನ್ನಿ ತಲೆನೋವ್ತಿದೆ, ಒಂದು ಸ್ಟ್ರಾಂಗ್ ಆಗಿರೋ ಟೀ ಕುಡಿದ್ಬಿಟ್ಟು ಆಮೇಲೆ ಆಪ್ರೇಷನ್ ಸ್ಟಾರ್ಟ್ ಮಾಡೋಣ ಅಂತ ಅಂದಾಗ ಎಂಥದ್ದು ಆಪ್ರೇಷನ್ ಅಂತ ಗೌತಮ್ ಕೇಳ್ತಾ ಇರ್ತಾನೆ. ಅದೇ ಬಾಸ್ ಇನ್ವೆಸ್ಟಿಗೇಷನ್, ಬನ್ನಿ ಅಂತ ಅಂದಾಗ ಸರಿ ಕಾರ್ ಲಾಕ್ ಮಾಡಿ ಬಾ ಟೀ ಕುಡಿಯೋಣ ಅಂತ ಇಬ್ಬರು ಹೋಗ್ತಾ ಇರ್ತಾರೆ. ಹಾಗೆ ಮತ್ತೆ ಗೌತಮ್ ಅಸಿಸ್ಟೆಂಟ್ ಹೇಳ್ತಾ ಇರ್ತಾನೆ, ನೋಡಿ ಬಾಸ್, ಒಂದು ವೇಳೆ ರಾಮಣ್ಣ ಇಲ್ಲೇನಾದರೂ ಸಿಕ್ಬಿಟ್ರೆ ದಯವಿಟ್ಟು ನೀವು ಜಗಳಾಡಬೇಡಿ, ಕಾಂಪ್ರಮೈಸ್ ಆಗಿ ಅಂತ ಅಂದಾಗ ಬಾರೋ ಬಾಯಿ ಮುಚ್ಕೊಂಡು ನಾನು ಅವನ ಜೊತೆ ಜಗಳಾಡಕ್ಕೆ ಬಂದಿಲ್ಲ ಅಂದಾಗ ಅಷ್ಟಕ್ಕೂ ಏನಕ್ಕೆ ಬಂದಿದ್ದೀರಾ ಬಾಸ್ ಅಂತ ಕೇಳಬೇಕಾದ್ರೆ ಐಶ್ವರ್ಯನ ಬ್ರೈನ್ನ ವಾಶ್ ಮಾಡಿ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಅಂದಾಗ ಬಾಸ್ ಸೂಪರ್ ಅಂದರೆ ಸೂಪರ್ ಅಂತ ಹೊಗಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಐಶ್ವರ್ಯ ಫ್ರೆಶ್ ಅಪ್ ಆಗಿ ಬಂದು ರೂಮಿಗೆ ಬಂದು ಒಬ್ಬೊಬ್ಬಳೆ ಕೂಗಾಡ್ತಾ ಇರ್ತಾಳೆ. ಈ ಮನೇಲಿ ಯಾರಾದರೂ ಮನುಷ್ಯರನ್ನ ಇದ್ದಾರಾ, ನಮ್ಮ ಮನೇಲಿ ಆಗಿದ್ದರೆ ನಾನು ಎಷ್ಟೊತ್ತಾಗಲಾದರೂ ಮನ್ಕೋಬೋದಿತ್ತು. ಹಾಗೆ ಮನೆ ಮುಂದೆ ಆಳುಗಳು ಕಾಳುಗಳು ಎಲ್ಲ ಇದ್ದರು, ನನ್ನ ಬೆಡ್ ಮುಂದೆ ಬಂದು ಬೆಡ್ ಕಾಫಿನ ತಂದು ಕೊಡ್ತಿದ್ರು. ಇಲ್ಲಿ ಒಂಥರ ಸೆಂಟ್ರ್ ಜೈಲಾಗ್ಬಿಟ್ಟಿದೆ, ಮಲ್ಕೊಳ್ಳೋಕ್ಕೂ ಬಿಡಲ್ಲ, ಮಲ್ಕೊಂಡ್ರೆ ಮುಖ ತುಂಬ ನೀರು ಎಚ್ಚುತ್ತಾರೆ, ಎಲ್ಲ ನನ್ನ ಕರ್ಮ, ಇದೊಂಥರ ಜೈಲಿದ್ದಾಗೆ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಕೋಪ ಮಾಡ್ಕೊಂಡು ಐಶ್ವರ್ಯ ಕೂತಿರ್ಬೇಕಾದ್ರೆ ಸುಕನ್ಯಾ ಕಾಲ್ ಮಾಡ್ತಾಳೆ. ಹೇಗಿದೆ ಮಗಳ, ಅಲ್ಲೆಲ್ಲರೂ ಹೊಂದ್ಕೊಂಡ್ರ ಅಂತ ಅನ್ಬೇಕಾದ್ರೆ ಅಯ್ಯೋ ಸಿಕ್ಕಾಬಟ್ಟೆ ಚೆನ್ನಾಗಿದ್ದೀನಿ, ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಆ ಮನೆಗಿನ್ನ ಚೆನ್ನಾಗಿ ನಾನು ಈ ಮನೇಲೇ ಇದ್ದೀನಿ ಅಂತ ಅಂದಾಗ ಹೌದೇನೆ, ನನಗೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಿದೆ, ಆ ಮನೇಲಿರೋರೆಲ್ಲ ಹೊಂದ್ಕೊಂಡ್ರೇನೆ ಅಂತ ಅನ್ಬೇಕಾದ್ರೆ ಹೌದಮ್ಮ, ಅಲ್ಲಾಗಿದ್ರೆ ಎದ್ದು ನಾನು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಿದ್ರೆ, ಆದರೆ ಇಲ್ಲಿ ಹಾಗಲ್ಲ, ನಾನು 5 ನಿಮಿಷ ಎದ್ದೇಳೋದು ತಡವಾದರೆ ಆ ಜಯಮ್ಮ ನಾನು ಮಲಗಿರುತ್ತಕ್ಕೆ ಸ್ವಿಮ್ಮಿಂಗ್ ಪೂಲ್ ಥರ ಕಟ್ಟೆನೆ ಕಟ್ಬಿಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ಮನೇಲಿ ನಾನು ಹಾಕೊಳ್ಳೋ ಬಟ್ಟೆ ಮೇಲೆ ಕಮೆಂಟು, ನಾನು ನಡೆಯೋ ರೀತಿ ಮೇಲೆ ಕಮೆಂಟು, ತಿನ್ನೋ ಊಟದ ಮೇಲೆ ಕಮೆಂಟು, ಈ ರೀತಿ ಕೊಡ್ತಾ ಇರ್ತಾರೆ. ಈ ಮನೆಯವರೆಲ್ಲ ನನ್ನನ್ನು ಏನೋ ಯುದ್ಧ ಭೂಮಿಯಲ್ಲಿ ವಾರಿಯರ್ ಥರ ನೋಡ್ತಾರೆ, ನಿನಗೆ ಗೊತ್ತಾ, ದಿನ ಜಗಳ ಅಂತ ಹೇಳ್ತಾ ಇರ್ತಾಳೆ. ಹಾಗೆ 24/7 ಯಾವಾಗಲೂ ಸಹ ಯುದ್ಧ ನಡೀತಲೇ ಇರುತ್ತೆ. ಈ ಮನೆಯವರು ಒಂಥರ ನನ್ನನ್ನು ಏನು ಅನ್ಕೋಬಿಟ್ಟಿದ್ದಾರೆ, ಅದರಲ್ಲೂ ಅಜ್ಜಿ ಇದ್ದಾರಲ್ಲ, ವಾವ್ ಎಂಥ ಆಕ್ಟಿಂಗ್ ಗೊತ್ತಾ ಅಮ್ಮ. ಹಾಗೆ ಮಾತೆತ್ತಿದ್ರೆ ಸಂಪ್ರದಾಯ ಅದು ಇದು ಅಂತ ಹೇಳ್ತಾರೆ. ಅಜ್ಜಿ ಅಂತೂ ಐಶೋ ಅಂತ ಆಕ್ಟಿಂಗ್ ಮಾಡಿಕೊಂಡು ಓವರ್ ಆಕ್ಟಿಂಗ್ನ ಮಾಡ್ತಾರೆ. ಇನ್ನು ಗೂಬೆ ರಾಮು ಇದನ್ನಲ್ಲ, ಅವನಂತೂ ಎಂಥ ಸೂಪರ್ ಮ್ಯಾನು ಅಂತ ಅನ್ಕೋತೀಯಮ್ಮ. ಹಾಗೆ ಇಡೀ ಗ್ಯಾಲಕ್ಸಿಗೆ ನಾನೇ ಸೂಪರ್ ಮ್ಯಾನ್ ಅಂತ ಬಿಲ್ಡಪ್ ಕೊಡ್ತಾನೆ. ನಿಜವಾಗ್ಲೂ ಇದು ಮನೆನ ಇದು ನರ್ಕಕ್ಕೆ ಇನ್ನೊಂದು ಹೆಸರೇ, ಈ ಜಯಮ್ಮನ ಮನೆ ಅಂತ ಹೋಗಿತಾ ಇರಬೇಕಾದ್ರೆ ಆ ರೀತಿ ಎಲ್ಲ ಮಾತಾಡಬೇಡ ಕಣಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಇರ್ತೀಯಮ್ಮ ಅಂತ ಬೈತಾ ಇರ್ತಾಳೆ. ಇಲ್ಲ ಕಂದ, ಅದು ಇವಾಗ ನಿನಗೂ ಅಷ್ಟೇ ಮನೆ, ನಿನಗೇನು ಇಷ್ಟ ಇಲ್ಲ ಅದನ್ನು ಇಷ್ಟ ಆಗೋ ರೀತಿ ನೀನೇ ಬದಲಾಯಿಸ್ಕೋಬೇಕು ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಹಾಗೆ ಅಧಿಕೃತವಾಗಿ ನೀನು ಸಹ ಮನೆ ಸೊಸೆ, ನಿನಗೆ ಜವಾಬ್ದಾರಿ ಇದೆ, ನೀನೇ ಬದಲಾಗು ಅಂತ ಅನ್ಬೇಕಾದ್ರೆ ನೋಡಿ ಮಾಮ್, ಮೊದಲೇ ಸಿಕ್ಕಾಬಟ್ಟೆ ಕೋಪ ಬಂದಿದೆ, ನೀವು ಸೊಸೆ ಗಿಸೆ ಅಂತ ಅಂದರೆ ನಾನು ಸರಿ ಇರಲ್ಲ ಅಂತ ಅಂದಾಗ ಯಾಕಾಗಾಡ್ತೀಯ, ನಾನು ಬಾಯಿ ಮುಚ್ಚಿಸ್ಬೋದು, ಆದರೆ ನೀನು ಆ ಮನೆ ಸೊಸೆ ಅನ್ನೋದು ಸುಳ್ಳಲ್ಲ ಅಲ್ವಾ ಐಶು ಅಂತ ಸುಕನ್ಯಾ ಹೇಳ್ತಾ ಇರ್ತಾಳೆ.
ಹಾಗೆ ಐಶ್ವರ್ಯ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಏನಮ್ಮ ಸತ್ಯ, ನಾನು ಈ ಮನೆಯ ಸೊಸೆ ಇರೋದು ಸತ್ಯನಾ, ನಾನು ಸೊಸೆ ಆಗಲಿಲ್ಲ, ನೀವೇ ಡಿಸೈಡ್ ಮಾಡಿಕೊಂಡು ನನ್ನ ಕೊರಳಿಗೆ ತಾಳಿ ಕಟ್ಸಿದ್ರಿ, ಇವಾಗ ಬಿಟ್ಟು ಅಡ್ವೈಸ್ ಬೇರೆ ನನಗೆ ಕೊಡಕ್ಕೆ ಬತ್ತೀಯಾ, ಇನ್ಯಾವತ್ತು ನೀನು ಕಾಲ್ ಮಾಡಬೇಡ ಅಂತ ಬೈದು ಫೋನ್ ಕಟ್ ಮಾಡ್ತಾಳೆ. ಈ ಫೋನ್ ಕಟ್ ಮಾಡಿಬಿಟ್ಟು ಸೊಸೆ ಅಂತ ಸೊಸೆ, ನಾನ್ಯಾಕೆ ಈ ಮನೆ ಸೊಸೆ ಆಗಲಿ, ಒಂದು ಸಲ ಎಸ್ಕೇಪ್ ಆಗೋ ಪ್ಲಾನು ಫ್ಲಾಪ್ ಆಯಿತು ಅಂತ ಹಾಗೆ ಸುಮ್ಮ ಕೂತ್ಕೊಳ್ಳಲ್ಲ ಈ ಐಶ್ವರ್ಯ, ಬೇರೆ ಪ್ಲಾನ್ ಯೂಸ್ ಮಾಡ್ತೀನಿ, ಹಾಗೆ ಇಂಡಿಪೆಂಡೆಂಟ್ ಆಗಿ ನಾನು ಬದುಕೋದು ಹೇಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದೇ ರೀತಿ ನಾನು ಎಲ್ಲ ಪ್ಲಾನ್ ಬಿಲ್ಡಪ್ ಮಾಡ್ಕೋತೀನಿ, ನೋಡ್ತಾ ಇರಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರಾಮಣ್ಣ ಗರಡಿ ಮನೇಲಿ ಕಸರತ್ತು ಮಾಡ್ತಾ ಇರಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇರ್ತಾರೆ. ಟಾನಿಕು ಏನು ಗೊತ್ತಾ, ರಾಮಣ್ಣ ಈ ಥರ ಕಸರತ್ತು ಮಾಡ್ತಾ ಇರೋದು ನೋಡಿದರೆ ನಮಗೆ ಇಷ್ಟ ಆಗುತ್ತೆ ಕಣೋ, ಇನ್ನು ಹೆಣ್ಮಕ್ಳಿಗೆ ಮನಸ್ಸಾಗಲ್ವ ಅಂತ ಅನ್ಬೇಕಾದ್ರೆ ಟಾನಿಕ್ ಕೇಳ್ತಾ ಇರ್ತಾನೆ, ಅದಕ್ಕೆ ತಾನೇ ಗರಡಿ ಮನೆಗೆ ಹೆಣ್ಮಕ್ಳು ಬರಬಾರ್ದು ಅಂತ ರಾಮಣ್ಣ ಆರ್ಡ್ರ್ ಮಾಡಿರೋದು ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ರಾಮಣ್ಣನ ಫ್ರೆಂಡ್ಸ್ಗಳು ರೇಗಿಸ್ತಾ ಇರ್ತಾರೆ. ಏನೇ ಆದರೂ ಸಹ ರಾಮಣ್ಣನ ಲೈಫಲ್ಲಿ ಒಂದು ಹೆಣ್ಣು ಬಂದುಬಿಟ್ಲು ಅಂದಾಗ, ಮನಸ್ಸು ಕೊಟ್ಟಾಯಿತು ಅಂತ ಅಂದಾಗ, ಇಲ್ಲ ಮನಸ್ಸು ಕೊಟ್ಟಿರೋಕ್ಕಲ್ಲ, ಏನೇ ಬೇಕಾದರೂ ರಾಮಣ್ಣ ಮಾಡ್ತಾನೆ, ಆದರೆ ಖಂಡಿತ ಒಂದು ಹೆಣ್ಣಿಗೆ ಮನಸ್ಸು ಕೊಡಲ್ಲ ಅಂತ ಅವರವರೇ ಮಾತಾಡ್ಕೋತಾ ಇರ್ತಾರೆ. ಹಾಗೆ ಟಾನಿಕ್ ನೋಡು ರಾಮಣ್ಣನ ಮನಸ್ಸು ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ಅಂದ್ಬಿಟ್ಟು ಕುಯ್ಕುಯಿ ಅನ್ನೋ ಬಾತುಕೋಳಿನ ತಗೊಂಡು ಅಂತ ಇರಬೇಕಾದ್ರೆ ರಾಮಣ್ಣ ಬೈತಾ ಇರ್ತಾನೆ, ಮೂರ್ಖತ್ತೆ ವಯಸ್ಸಾಗಿದೆ ನಿನಗೆ ಗೊತ್ತಾಗಲ್ವಾ, ಮಕ್ಕಳಾಟ ಆಡೋದನ್ನ ಆಡ್ತಾ ಇರ್ತೀಯಲ್ಲ, ನಿನಗೇನು ಅನ್ಸಲ್ವಾ ಅಂತ ಟಾನಿಕ್ನ ಬೈತಿರ್ಬೇಕಾದ್ರೆ, ಹೌದಪ್ಪ ನಮಗೇನೋ ಮೂರ್ಖತ್ತೆ ವಯಸ್ಸಾಗಿದೆ, ಆದರೆ ಆರ್ಕತ್ತೆ ವಯಸ್ಸಾಗಿರೋ ನಿಮ್ಮಲ್ಲಿರೋ ಮುದುಕು ಇದನ್ನು ತಗೊಂಡು ಆಟ ಆಡಿದರೆ ನಿನಗೇನು ಅನ್ಸಲ್ವಾ ಅಂತ ಟಾನಿಕ್ ಕೇಳ್ತಾ ಇರ್ತಾನೆ. ಹಾಗೆ ರಾಮಣ್ಣ ಮುದುಕೇನಕ್ಕೆ ಈ ರೀತಿ ಸಣ್ಣ ಮಕ್ಕಳು ಆಟ ಸಾಮಾನು ತರಿಸ್ಕೊಂಡ್ಲು ಅಂತ ಅಂದಾಗ, ನಿನಗೆ ಗೊತ್ತಿಲ್ಲ ನೆನ್ನೆ ರಾತ್ರಿ ಸುಮಾರು ಆಟ ಸಾಮಾನು ನಾನೇ ತಂದುಕೊಟ್ಟೆ ಅಂತ ಅಂದಾಗ, ಹಾಗೆ ಇನ್ನೊಬ್ಬ ಫ್ರೆಂಡ್ ಹೇಳ್ತಾ ಇರ್ತಾನೆ, ಏನಕ್ಕೆ ಗೊತ್ತಾ ರಾಮಣ್ಣ, ಮುದುಕು ಕನಸು ಕಾಣ್ತಿದ್ದಾಳೆ, ಇನ್ನೊಂದು ವರ್ಷದೊಳಗೆ ಮರಿ ಮೊಮ್ಮಗಳನ್ನ ನೀನು ಕೊಡ್ತೀಯ ಅಂತ ಈಗಲೇ ಆಟ ಸಾಮಾನು ರೆಡಿ ಮಾಡ್ಕೋತಿದ್ದಾಳೆ ಅಂತ ರೇಗಿಸ್ತಿರ್ಬೇಕಾದ್ರೆ, ನಿಮ್ಗೇನು ಕ್ಯಾಮೆ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ, ಇಲ್ಲಿಂದ ಎದ್ದೋದ್ರೆ ಸರಿ, ಇಲ್ಲ ಕಸರತ್ತು ಮಾಡಿ ಇಲ್ಲಾಂದರೆ ಎದ್ದೋಗಿ ಅಂತ ರಾಮಣ್ಣ ಬೈತಾ ಇರ್ತಾನೆ. ಹಾಗೆ ಮತ್ತೆ ಟಾನಿಕ್ ಮತ್ತು ಇನ್ನೊಬ್ಬ ರಾಮಣ್ಣ ಫ್ರೆಂಡ್ ಇಬ್ಬರು ಸಹ ರೇಗಿಸ್ತಾ ಇರ್ತಾರೆ. ಏನೇ ಅನ್ನೋ ರಾಮಣ್ಣ, ಅದಕ್ಕೆ ಮಾತ್ರ ಸೂಪರ್ ಅಂದರೆ ಸೂಪರ್ ಫಿಗರು, ಅವ್ರ ಕಣ್ಣು ಸೇಮ್ ಮಾಲಾಶ್ರೀ ಥರ ಇದೆ, ಹಾಗೆ ಮೂಗಂತೂ ಗಿಣಿ ಮೂಗು ಥರ ಇದೆ, ನಕ್ಕರೆ ಅಂತೂ ಸೂಪರ್ ಅಂದರೆ ಸೂಪರ್ ಅಂತ ಹೇಳ್ತಿದ್ರೆ, ಈ ಕಡೆ ರಾಮಣ್ಣ ಐಶ್ವರ್ಯ ನೆನೆಸ್ಕೊಂಡು ಕನಸು ಕಾಣ್ತಾ ಇರ್ತಾನೆ. ಹಾಗೆ ಅದಕ್ಕೆವ್ವ ಏನಾದರೂ ಜಗಳಕ್ಕೆ ನಿಂತ್ಕೊಂಡ್ರೆ ತೇಟ್ ಮಿನಿ ಜಯಮ್ನೆ ಅಂತ ಅಂದಾಗ ಅವಳು ಜಗಳಾಡೋದನ್ನೆಲ್ಲನೂ ಸಹ ರಾಮಣ್ಣ ನೆನ್ಪು ಮಾಡ್ಕೊತಾ ಇರ್ತಾನೆ. ಹಾಗೆ ರಾಮಣ್ಣ ಕನಸು ಕಂಡುಬಿಟ್ಟು ಆಂಜನೇಯ ಅಂತ ಅಂತಿರ್ಬೇಕಾದ್ರೆ ಟಾನಿಕ್ ರೇಗಿಸ್ತಾ ಇರ್ತಾನೆ. ಮನಸ್ಸಲ್ಲಿ ಆಸೆ ಇಟ್ಕೊಂಡು ಯಾಕೆ ಈ ರೀತಿ ಆಡ್ತಿದ್ದೀಯ ಅಂದಾಗ, ನನಗೆ ಯಾವ ಆಸೆ ಇಲ್ಲ ಅಂದಾಗ, ಸುಮ್ಮನಿರೋ ರಾಮಣ್ಣ ಮನಸ್ಸಲ್ಲಿ ಅದಕ್ಕೆ ನೆನಪಿಸ್ಕೊಂಡು ಇವಾಗ ಆಂಜನೇಯ ಅಂತ ನಾಟಕ ಮಾಡ್ತಿದ್ದೀಯ ಅಂತ ಟಾನಿಕ್ ರೇಗಿಸ್ತಾ ಇರ್ತಾನೆ. ಹಾಗೆ ದೇವರು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾನೆ, ಅದಕ್ಕೆ ಅವನ್ನ ಚೆನ್ನಾಗಿ ನೋಡ್ಕೋ ಅಣ್ಣ, ಯಾಕೆ ಅಂತ ಅಂದರೆ ಅವಳು ತುಂಬ ಒಳ್ಳೆಯವಳು, ನಿಜವಾಗ್ಲೂ ಜಯಮ್ಮನಿಗೆ ತಕ್ಕ ಸೊಸೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಹೀಗೆ ರಾಮಣ್ಣ ಯೋಚನೆ ಮಾಡ್ಕೊಂಡು ಪಾಪ ಅವಳ ಮೇಲೆ ನೀರು ಹಾಕ್ಬಾರ್ದಿತ್ತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಯಾವುದೇ ಸಂದರ್ಭಕ್ಕೂ ನೀನು ಹೆಂಡತಿ ಜೊತೆ ಸೇರಬಾರ್ದು ಅಂತ ಅವ್ವನಿಗೆ ಮಾತು ಕೊಟ್ಟಿರೋದನ್ನ ನೆನ್ಪು ಮಾಡ್ಕೊತಾ ಇದ್ರೆ ಇವರಿಬ್ಬರು ಫ್ರೆಂಡ್ಸು ರೇಗಿಸ್ತಾ ಇರ್ತಾರೆ. ಅಣ್ಣನಿಗೆ ಚುಮು ಆಗಿದೆ ಅಂತ ಅಂದಾಗ ರಾಮಣ್ಣ ಕೋಪ ಮಾಡಿಕೊಂಡು ಇಲ್ಲಿದ್ರೆ ಇರ್ರಿ, ಇಲ್ಲ ಅಂತಂದರೆ ಹೊರಟೋಗ್ರಿಲ್ಲ ಅಂತ ಬೈತಾ ಇರ್ತಾನೆ. ಇನ್ನೊಂದು ಕಡೆ ಎಷ್ಟೇ ಕಸರತ್ತು ಮಾಡಿದರೂ ಸಹ ಐಶು ಕಡೆ ಮನಸ್ಸು ವಾಲಾಗ್ತಿರ್ಬೇಕಾದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಇನ್ನೊಂದು ಕಡೆ ಐಶ್ವರ್ಯ ಬ್ರೈನ್ ವಾಶ್ ಮಾಡಿ ಹೇಗಾದರೂ ಮಾಡಿ ಅವಳನ್ನ ಪಡ್ಕೋಬೇಕು ಅಂತ ಗೌತಮ್ ರಾಮಣ್ಣನ ಮನೆಗೆ ಬರ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.